ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್ಸು. ನೋಡ್ತಾ ಇರ್ಬೋದು, ಈಗ ನಾಷ್ಟ ಮಾಡಕ್ಕೆ ಬಂದೀವಿ. ಇಲ್ಲಿ ಮಂತ್ರಾಲಯದ ಎಂಟ್ರೆನ್ಸ್. ನಮ್ಮ ಮಾವರು ಇಲ್ಲಿ ನಾಷ್ಟ ಮಾಡತ್ತಾರ ನೋಡ್ರಿ. ಇನ್ನೇನು ನಾಷ್ಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಮುಂದ್ಗಡೆ. ಇನ್ನು ನೈಟು ದೇವಸ್ಥಾನದ ಕಡೆ ಮುಂದ್ಗಡೆ ಮಲ್ಕೊಂಡು ಬೆಳಗ್ಗೆ ಎದ್ದು ರೂಮ್ ಹಿಡಿದು ಫ್ರೆಶ್ ಅಪ್ ಆಗಿ ಬಂದ್ವಿ. ಈಗ ಜಸ್ಟ್ ನಾಷ್ಟ ಮಾಡಕತ್ತೀವಿ. ಇನ್ನು ಮುಂದ್ಗಡೆ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳು ತೋರಿಸ್ತೀನಿ ನಿಮಗೆಲ್ಲ. ಸೊ ವೇಟ್ ಮಾಡ್ರಿ ಈ ಥರ. ಇನ್ನೇನು ನಾಷ್ಟ ಮಾಡ್ಕೊಂಡು ಸರ್ ಫ್ರೆಂಡ್ಸ್. ಈಗ ತಾನೇ ದರ್ಶನಕ್ಕೆ ಹೊಂಟಿವಿ. ಬಂದ್ ಕಟ್ಟ ಭಾಳ ಜಗ್ಗೈತಿ, ಭಾಳ ಮಾತ್ರ ಅನಾಹುತ ಸಂಡೇ ಎಲ್ಲ ಜಾಸ್ತಿ ನೋಡ್ರಿ ಎಷ್ಟು ಕ್ರೌಡ್ ಐತೆ ಅಂದ್ರೆ. ಗೌರಿ ಮೀಟ್ ಹಾಕ್ತಾರೆ, ಕಾಲು ಮೀಟ್ ಹಾಕ್ಬೇಕಂತ ಏನೇನು ದೇವಸ್ಥಾನಕ್ಕೆ ಹೋಗ್ಬೇಕಾರೆ 4 ದಾರಿ ನಡಿಬೇಕಂತಾರ. ಹಂಗಾಗಿ ದರ್ಶನದಾಗ ನಡೆಯತ್ತೀವಿ ನಾವು, ಈ ಪಾಳ್ಯಕ್ಕೆ ನಡೆಯತ್ತೀವಿ ದಾರಿನ. ಮೊನ್ನೆ ಬಂದಾಗ ನನಗೆ ಇಲ್ಲಿ ಮುಂದ್ಗಡೆ ತೋರಿಸ್ತೀನಿ ನಿಮ್ಗೆ. ಅಲ್ಲಿತ್ತು ಮೊನ್ನೆ ಬಂದ ದರ್ಶನ ಅಂದ್ರೆ ಡೈರೆಕ್ಟ್ ಸಿಕ್ಬಿಟ್ಟಿತ್ತು. ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ನಮ್ಮನ್ನು ಸಪೋರ್ಟ್ ಮಾಡೋರಿಗೆ, ನಮ್ಮ ಮಳೆಗೆ ಸಪೋರ್ಟ್ ಮಾಡೋರಿಗೆ, ಸಬ್ಸ್ಕ್ರೈಬ್ ಮಾಡೋರಿಗೆ, ಮತ್ತು ಏನು ನಿಮ್ಮ ಯಾರ್ಯಾರು ನಮ್ಮ ಹುಡುಗಿ ಎಲ್ಲರೂ ಪ್ರೀತಿ ತೋರಿಸ್ತೀರಿ ಅವ್ರಿಗೆಲ್ಲರೂ ಒಳ್ಳೇದಾಗಲಿ. ತೋರಿಸ್ಲಾರ್ದಾಗ ಆಗಲಿ, ಅವರು ತೋರಿಸ್ಲಿ. ಈ ಜಾಕೆಟ್ ಒಂದು ಲಕ್ಕೆ ಬಂದು ಬೇಗ ಐತಿ. ಇನ್ನೂ ಮುಂದ್ಗಡೆ. ಸೊ ಹೋಗ್ಬರ್ರಿ. ನೆಕ್ಸ್ಟ್ ದರ್ಶನ ಮುಗಿಸ್ಕೊಂಡು ಇನ್ನೂ ಒಳಗಡೆ ಹೋಗಿ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ಬಳಕೆ ನಿಂತಾಗ ಇಲ್ಲಿ ಎಲ್ಲರೂ ಬಳಿ ಇಟ್ಟಾರ, ತಾಯ್ತಾ ಇಟ್ಟಾರ ಅನ್ಕೊಂಡು ಏನೋ ಇಟ್ಟಿರ್ತಾರ. ಬಟ್ ಇವು ಏನು ಏರ್ಪಿನ್ನ ಉಂಗ್ರ ಅಲ್ಲ ಪ್ಲಸ್ ಉಂಗ್ರ ಯಾರು ಆಗಲ್ಲ ವಾಚ್ ಇಟ್ಟಿದ್ರೆ ನಂದು ಟೈಮ್ ಬರ್ಲಿರ್ತೀವಿ ಅಂತಂದ್ರೆ ಪಿನ್ನ ಹಾಕಿಟ್ರ ಅಂತ ಗೊತ್ತಿಲ್ಲ. ನೋಡದ ಪಿನ್ನ ಇಟ್ಟಿದ್ದಾರೆ. ಇದ್ರದ್ದು ಏನಾದ್ರು ರೀಸನ್ ಏನೈತೆ ಅಂತ ಹೇಳಿ ಗೊತ್ತಿರೋರು ಕಾಮೆಂಟ್ ಮಾಡಿ. ಜಡಿಗೆ ಕೇಳ ಪಿನ್ನ, ಸೀರೆಗೆ ಕೇಳ ಪಿನ್ನ. ನಾನು ಮಣ್ಣು ಬಂದಾಗ ಇದ್ದಿದ್ದಿಲ್ಲ, ಅಷ್ಟು ಕ್ರೌಡ್ ಐತಿ. ಬೇಜಾನ್ ಕ್ರೌಡ್ ಐತಿ. ಆದರೂ ಸೈಡ್ ಎಲ್ಲ ಜಾಗ ನೋಡ್ಕೊಂಡು ಕುಂತೀವಿ. ಇಲ್ಲಿ ಏನು ಅನಿಸುತ್ತೆ ಇಲ್ಲಿ ಕುಂತೀವಲ್ಲಿ? ಏನೋ ಜೀವನಕ್ಕೆ ನೆಮ್ಮದಿ ಬೇಕಾಗ್ತದೆ. ರಶ್ ಐತಿ. ಮಿನಿಮಮ್ ಅಂದ್ರೆ ಒಂದು ಎಷ್ಟೊತ್ತಾಗ ನಾವು ಬರೋಂಗೆ ಒಂದು 2 ತಾಸು ಆಯ್ತು. ಅಷ್ಟು ಕ್ರೌಡ್ ಐತೆ. ಅಂದ್ರೆ ಇವತ್ತು ಸಂಡೇ ಬೇರೆ, ಜಾಸ್ತಿ ಜನ ಬರುತ್ತೆ. ಇವತ್ತಂದ್ರೆ ಎಲ್ಲ ರಜೆ ಇರ್ತಾವಲ್ಲ, ಎಲ್ಲರೂ ಇವತ್ತು ತಗೊಂಡ್ಬಿಡ್ತಾರೆ ಆಲ್ಮೋಸ್ಟ್. ಬಿಡದಿಂದ ಬರ್ರಿ ಅಂದ್ರೆ ನಿಮ್ಗೆ ಭಾರಿ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಸೋಮವಾರ ಇಲ್ಲ ಮಂಗಳವಾರ ಇರುತ್ತೆ ಬೇರೆ, ಅಂದರೆ ಇಷ್ಟು ಕ್ರೌಡ್ ಇರೋಂಗಿಲ್ಲ ಅಂತ ನನಗೆ ಅನಿಸುತ್ತೆ. ಸಂಡೇ ಮತ್ತು ಒಳ್ಳೆ ನಿಮ್ಗೆ ಗುರುವಾರ ದಿನ ಕ್ರೌಡ್ ಇರುತ್ತೆ. ಬರ್ರಿ, ನೀವು ಅನುಕೂಲ ಸಿಗ್ತವೆ. ಈಗ ತಾನೇ ಜಸ್ಟ್ ಹೊರಗಡೆಯಿಂದ ಬಂದೆ. ಈ ಸೈಡ್ ಹೋದರೆ ಮಂತ್ರಾಕ್ಷತೆ ಕೊಡ್ತಾರೆ. ಇಲ್ಲಿ ಕುತ್ಕೊಂಡಿದ್ದೀನಿ. ಮಾವಿಲ್ಲಿ ಮ್ಯೂಸಿಯಮ್ಗೆ ಹೋಗಿದ್ದಾನೆ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ.
ಮ್ಯೂಸಿಯಮ್ಗೆ ಹೋಗಿದ್ದಾನೆ. ಒಳಗಡೆ ಒಂದಿಷ್ಟು ರಾಯರು ಹಿಂದಲು ಚರಿತ್ರೆಗಳನ್ನ ಒಳಗಡೆ ಮ್ಯೂಸಿಯಮಲ್ಲಿದ್ದಾವಂತೆ, ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಒಬ್ಬನೇ ಹೊರಗಡೆ ಕುಂತ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಈ ಸೈಡ್ ಹೋದರೆ ಮಂತ್ರಾಕ್ಷತೆ ಕೊಡ್ತಾರೆ. ಸೊ ಇಸ್ಕೊಳ್ಳೋಣ. ಇಷ್ಟು ನೆಮ್ಮದಿ ಅಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅಷ್ಟೇ ಒಂದು ಫೀಲ್ ಬರ್ತಿಲ್ಲ. ಇಂಥ ಫೀಲ್ ಎಲ್ಲಿ ಸಿಕ್ಕಿಲ್ಲ ನಮಗೆ ಆ್ಯಕ್ಚುಲಿ. ಯಾಕಂದ್ರೆ ನೋಡ್ರಿ, ಎಲ್ಲರ ಕುಂತವ್ರು ನೀವು ಮಂತ್ರಾಲಯದೊಳಗೆ ಅಷ್ಟು ಫೀಲ್ ಬರ್ತಿಲ್ಲ. ಇಂಥ ಫೀಲ್ ಎಲ್ಲಿ ಸಿಗೋಂಗಿಲ್ಲ. ಯಾವುದೇ ಒಂದು 5 ಸ್ಟಾರ್ ಹೋಟೆಲ್ಗೆ ಕೊಟ್ಟು ದುಡ್ಡು ಕೊಟ್ಟು ಕೊಂಡಿರ್ತೀವಿ ಅಂದ್ರೆ ಸಿಗೋಂಗಿಲ್ಲ ಫೀಲ್. ಸೊ ಬಂದಾಗೆಲ್ಲ ಇಂಥ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿರಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಈಗ ಬಂದು ನೋಡ್ರಿ ನಮ್ಮ ಮಾವರು ಒಳಗಡೆ ಫೋಟೋ ಖರೀದಿ ಮಾಡ್ತೀವಿ. ಇದು ಕೊಟ್ಟಣ ನಿಮ್ಮ ಹೆಸರಲ್ಲಿ ಮತ್ತೆ ಹೇಳಕ್ಕೆ ಆ ಕಡೆಯಿಂದ ಗೇಟ್ ಕ್ಲೋಸ್ ಮಾಡಿ. ನೋಡ ಇದ್ರ ನಂಬರ್ ಇದ್ರೆ ಹಾಕ್ತೀವಿ. ಯಾರು ಇಲ್ಲ ಅಂತ ಕಡೆ ನಂಬರ್ ಇದ್ರೆ ಹಾಕ್ತೀವಿ. ಇಲ್ಲೆಲ್ಲ ಇಸ್ಕೊಂಬರ್ತೇವೆ ಹೋಗಿ. ಫೋನ್ಪೇ ಇಲ್ಲಿ ಇವ್ರ ಕಡೆ ಫೋನ್ಪೇ ಸಿಗುತ್ತೆ, ಇಸ್ಕೊಂಬರ್ತೇವೆ. ಹಾಂ ನೋಡಿದ್ರು ನಂಬರ್ ಐತೆ. ಓಕೆ, ಪಕ್ಕದಲ್ಲಿ ನಮ್ಮ ಮಾವರು ಮ್ಯೂಸಿಯಂ ಒಳಗೆ ಹೋಗಿದ್ರಲ್ಲ, ಅಲ್ಲಿ ಏನಿತ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಸ್ವಲ್ಪ ಕೇಳ್ರಿ. ನಾನು ಹೋಗಿದ್ದಿಲ್ಲ ಅವಾಗ, ಅಂದ್ರೆ ನಮ್ಮ ಮಾವರು ಅಷ್ಟೇ ಹೋಗಿದ್ರು. ಏನಿಲ್ಲ, ಅಲ್ಲಿ ಒಳಗಡೆ ಫೋನ್ ಅದು ಅಲೋ ಇರಂಗಿಲ್ಲ, ಬ್ಯಾಗ್ ಅದು ಏನೂ ಅಲೋ ಕೊಡಂಗಿಲ್ಲ. ಹಂಗಾಗಿ ನಾನು ನಿಮ್ಮ ಕಡೆ ಫೋನ್ ಅದನ್ನು ಕೊಟ್ಟು ನಾನು ಹೋಗಿದ್ದೆ. ಅಲ್ಲಿ ಒಳಗಡೆ ಅದು ಮ್ಯೂಸಿಯಂ ಅನ್ನೋಕ್ಕಿಂತ ಒಂದು ಗ್ರಂಥಗಳ ಭಂಡಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಹಿಂದ್ಗಡೆ ಅಂದರೆ ಈಗ ನಮ್ಮ ವಿಠ್ಠಲೊಬ್ಬ ಪಂಡರಾಪುರದ ವಿಠ್ಠಲ ಸ್ವಾಮಿ ಹೆಂಗೆ ಬೆಳೆದು ಬಂದ, ಒಂದು ನಾಮಕರಣ ಎಲ್ಲ ಹೆಂಗಾಯಿತು, ಒಳ್ಳೆ ಕೃಷ್ಣಂದ ಯಾವ ರೀತಿ ಜನನ ಆಯಿತು, ಒಂದು ದಶಾವತಾರಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಳ್ಳೆ ವಾಸುದೇವ ಕೃಷ್ಣನ ಬಗ್ಗೆ ಮಾಡಿದ್ದಾರೆ. ಒಳ್ಳೆ ಇದನ್ನು ಯಾರು ಶ್ರೀನಿವಾಸನ ಬಗ್ಗೆ ಮಾಡಿದ್ದಾರೆ. ಒಳ್ಳೆ ಎಲ್ಲ ಆಚಾರ್ಯಗಳು ಈ ಏನು ರಾಯರ ಗುರುಗಳೆಲ್ಲ ಇದ್ರಲ್ಲ, ಅವ್ರದಿಂದ ಯಾವ ರೀತಿ ನಡ್ಕೊಂಡ್ಬಂದರು, ಅವರು A ಪಾರ್ಟ್ಸ್ ಒಳಗೆ A1 A2 A2 A3 A4 ಈ ರೀತಿ ಕಲಂಗಳನ್ನು ಮಾಡಿ ಪ್ರತಿಯೊಂದರಲ್ಲಿ ಯಾವ ಕಲಮಲ್ಲಿ ಯಾವ ದೇವತೆಗಳನ್ನು ನೆಲೆಸುತ್ತಾರೆ, ಮತ್ತು ಅದ್ರದ್ದು ವಿಶೇಷತೆ ಏನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೂರ್ಯ, ಚಂದ್ರ, ವಾಯು, ಯಮ, ವಿಷ್ಣು, ನಾರದ ಎಲ್ಲರ ಬಗ್ಗೆನೂ ಹೇಳಿದ್ದಾರೆ. ಮತ್ತು ಇಂದ ಇವಾಗ ನಮ್ಮ ಸುತ್ತಮುತ್ತಲು ನಡೆದಂಥ ಕೆಲವೊಂದು ಅಂದರೆ ಈಗ ಹಳೆ ಕಾಲದೊಳಗೆ ಇವರು ಯೂಸ್ ಮಾಡ್ತಿದ್ದಂಥ ಬೆತ್ತಗಳಾಗಿರ್ಬೋದು, ಮತ್ತು ಕಟ್ಟಿಸಿದ ಗುಡಿಗಳು, ಅವರು ವಾಸವಾಗಿದ್ದ ಮನೆಗಳು, ಅವನ್ನೆಲ್ಲ ತೋರಿಸಿದ್ದಾರೆ. ಕೆಲವೊಂದು ಪತ್ರಗಳನ್ನು ಇಟ್ಟಿದ್ದಾರೆ. ಫೋಟೋಸ್ ಇದಾವೆಲ್ಲವೂ ಒರಿಜಿನಲ್ ಯಾವೂ ಇಲ್ಲ. ಪತ್ರಗಳಂದರೆ ಇಂದ ಆಚಾರ್ಯವರು ಬರೆದಿದ್ರಲ್ಲ, ಆ ಪತ್ರಗಳನ್ನೆಲ್ಲ ಅಲ್ಲಿ ತೆಗೆದಿಟ್ಟಿದ್ದಾರೆ. ಈ ರೀತಿ ಹಲವಾರು ವಿಷಯಗಳದಾವು. ಬಂದಾಗ ಮಿಸ್ ಮಾಡಬೇಡ್ರಿ, ನೋಡ್ಕೊಂಡ್ರಿ ಬರ್ರಿ. ಎಲ್ಲರೂ ಬಂದು ಕಟ್ ಮಿಸ್ ಮಾಡಲಾರ್ದಂಗೆ ಮ್ಯೂಸಿಯಂ ಒಳಗಡೆ ಹೋಗಿ ನೋಡ್ಕೊಂಡವ್ರು. ಯಾಕಂದ್ರೆ ಹಿಂದಕ್ಕೆ ಯಾವ ರೀತಿ ಇತ್ತು ಅನ್ನೋದು ಒಂದು ಈಗಿನ ಜನ್ರೇಷನ್ಗೆ ಹಿಂದಿನ ಜನ್ರೇಷನ್ಗೆ ಯಾವ ರೀತಿ ಇದ್ದರು, ಈಗಿನ ಜನ್ರೇಷನ್ಗೆ ಹೆಂಗೆ ಇರ್ಬೇಕು ಅನ್ನೋದು ಐತೆ ಅಂತ ಹೇಳಕತ್ತಾರೆ ಮಾವರು. ಬಂದು ವಿಸಿಟ್ ಕೊಡ್ರಿ. ಅಲ್ಲಿ ಹಿಂದ್ಗಡೆ ಮಂತ್ರಾಕ್ಷತೆ ಕೊಡಕತ್ತಾರೆ. ಓಂಬರಲ್ಲಿ ಸಂಗಟ ಇನ್ನು ಮುಂದ್ಗಡೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ಓಂಬರ್ರಿ ಬರ್ರಿ, ಇಲ್ಲಿ ಮಂತ್ರಾಕ್ಷತೆ ಕೊಡಕತ್ತಾರೆ. ಅಲ್ಲಿ ವಿಡಿಯೋ ಮಾಡಕ್ಕೆ ಮೋಸ್ಟ್ಲಿ ಅಲೋ ಐತಲ್ಲ, ಆದ್ರೆ ಅಲ್ಲಿ ಭಾಳ ಗದ್ದಲ ಐತಿ. ನೋಡ್ರಿ ಎಷ್ಟು ಗದ್ದಲ ಐತಿ ಅಂದ್ರೆ ಎಷ್ಟು ಗದ್ದಲ ಐತಿ. ಕ್ಯಾಮ್ರಾ ಹಿಡ್ಕೊಳಕ್ಕಾಗತ್ತೆ ಎಲ್ಲ ಗೊತ್ತಿಲ್ಲ. ಕೈ ಅಂತ ಹಿಡ್ಕೊಂತೀವಿ ಮಂತ್ರಾಕ್ಷತೆ. ಆ ಮಂತ್ರಾಕ್ಷತೆ ಇಸ್ಕೊಂಡು ನೋಡಮ್ ಬರೀ. ಮಂತ್ರಾಕ್ಷತೆ ಇಸ್ಕೊಂಡು ಇನ್ನು ರೂಮ್ ಕಡೆ ಹೊಂಟಿವಿ. ಬ್ಯಾಗ್ ಅಷ್ಟು ಇದಾವಲ್ಲ ತೊಗೊಂಕಟ್
ಮುಂದ್ಗಡೆ ಪಂಚಮುಖಿ ದೇವಸ್ಥಾನ ಅಂತ ಬರುತ್ತೆ, ಅದರದ್ದೇ ಒಂದು ಬ್ಲಾಗ್ ಮಾಡ್ತೀನಿ ನೆಕ್ಸ್ಟ್. ಇದು ಒಂದು ಸಪ್ರೇಟ್ ಹಾಕ್ತೀನಿ ನಿಮ್ಗೆ. ಸೊ ಅದು ಆ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.